ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ ಸೂಪರ್ ಸರ್. ಸರ್ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ. ಇದರಿಂದ ನಿಮಗೆ ಯಾರಿಗೂ ಗೊತ್ತಾಗಲ್ಲ. ವಾರ್ಡ್ರೂಬ್ ಎಲ್ಲ ಮಾಡಿಸಿರೋದ್ರಿಂದ ಅದು ಸಡನ್ ಆಗಿ ಯಾರಿಗೂ ಗೊತ್ತಾಗಲ್ಲ, ನಾವು ಹೇಳಿದ್ರೇ ಗೊತ್ತಾಗೋದು. ಇಲ್ಲ ಇದೆ ಸರ್. ಇಲ್ಲೇ ನಾವೆಲ್ಲ ಲೈಟ್ ಆನ್ ಮಾಡ್ಕೊಂಡೇ ಹೋಗ್ಬೋದು, ಆಫ್ ಮಾಡ್ಕೊಂಡೇ ಬರ್ಬೋದು. ಇದೊಂದು ಇಲ್ಲಿ ಕೊಟ್ಟಿದ್ದೀವಿ, ಬಟನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದೀವಿ. ಇವು ಡೋರ್ ಕಲ್ಲೇ ಇಲ್ಲೇ ಆಫ್ ಆ್ಯಂಡ್ ಆನ್ ಇಲ್ಲೇ ಮಾಡೋಕ್ಕೆ. ಇದು ಐಡಿಯಾ ಸರ್ ನಿಮ್ದೇನಾ ಅಥವಾ ಸರ್ ಇದೆಲ್ಲ ನಮ್ಮದೇ ಓನ್ ಐಡಿಯಾ. ಯಾವಾಗಲೂ ಒಂದು ಕುಬೇರ್ ಮೂಲೆಯಲ್ಲಿ ಒಂದು ಬೀರು ಇರಬೇಕು ಅನ್ನೋ ಒಂದು ಇದು ವಾಸ್ತು ಇದೆ. ಅದಕ್ಕೋಸ್ಕರ ನಾವು ಇದೊಂದು ವಾಸ್ತು ಪ್ರಕಾರ ಇದೊಂದು ಮಾಡ್ಕೊಂಡಿದ್ದೀವಿ ಸರ್. ನನಗೆ ಇವತ್ತಿನ ಲೆಕ್ಕಕ್ಕೆ 1.2 crores ಆಗಿದೆ ಸರ್. ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರೋದು ಏನಿದೆಯಲ್ಲ ಅದನ್ನು ಕಂಪ್ಲೀಟ್ಲಿ ಮಾಡಿದ್ದೀನಿ, ಯಾವುದನ್ನು ಬಿಟ್ಟಿಲ್ಲ. ನೀವೇ ಮುಂದೆ ನಿಂತು ಕಟ್ಟೋದ್ರಿಂದ ಕ್ವಾಲಿಟಿ ಒಂದು ಬರುತ್ತೆ ಸರ್. ನಾನು ಮಿನಿಮಮ್ 5 lakh ಉಳಿಸಿದ್ದೀನಿ ಸರ್. ಸೊ ನಾವು ಯಾರಿಗೂ ಹ್ಯಾಂಡ್ ಓವರ್ ಮಾಡಿದರೆ ನಾವು ದುಡ್ಡು ಕೊಡ್ತೀವಿ, ವಾಪಸ್ ನಮಗೆ ಕ್ವಾಲಿಟಿನೂ ಕಡಿಮೆ ಆಗುತ್ತೆ ಸರ್. ಎಂಜಾಯ್ ಮಾಡ್ತಾ ಮನೆ ಕಟ್ಟಿ ಸರ್, ಹರಿಬರಿ ಮಾಡಿ ಮನೆ ಕಟ್ಟಬೇಡಿ. ಕಷ್ಟ ಆಗುತ್ತೆ, ನಾವು ಇಲ್ಲ ಅಂತ ಹೇಳಲ್ಲ. ನಮ್ಮ ಪ್ರಣಾಮ್ ನಿಲಯ ಅಂತಂದ್ರೆ ನಮಸ್ಕಾರ ಬನ್ನಿ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗಿ ಅದರಲ್ಲಿ ನಮ್ಮ ಹೆಸರು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗೈತೆ. ಸರ್ ಇದು 12x12 ಮಾಸ್ಟರ್ ಬೆಡ್ರೂಮು. ಇದರಲ್ಲಿ ನಮಗೆ ಇದೆಲ್ಲ ಲಿಫ್ಟೆಡ್ ಸ್ಟೋರೇಜ್ ಬೆಡ್. ಇಲ್ಲಿ ನಾವು ಇದು ಲಿಫ್ಟ್ ಮಾಡಿದರೆ ಇದು ಎತ್ಬೋದು, ಎತ್ತಿದ್ರೆ ಇಲ್ಲಿ ನಮಗೆ ಸ್ಟೋರೇಜ್ ಎಲ್ಲ ಇದೆ. ಈ ಥರ ಸ್ಟೋರೇಜ್ ಇದೆ. ಈಗ ಹೆವಿ ಸಿಲಿಂಡರ್ ಹಾಕಿದ್ದಾರೆ, ಎತ್ಬೋದು, ಆರಾಮಾಗಿ ಇಡ್ಬೋದು ಸರ್. ಈ ರೂಮ್ದು ಒಂದು ಸ್ಪೆಷಾಲಿಟಿ ಬಂದ್ಬಿಟ್ಟು ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ ಸೂಪರ್ ಸರ್. ಸರ್ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ. ಇದರಿಂದ ನಿಮಗೆ ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ಟಾಯ್ಲೆಟ್ ರೂಮ್ ಇದೆ, ಗೆಸ್ಸೇ ಮಾಡೋಕ್ಕಾಗಲ್ಲ ಸರ್. ಇದು ಅಟ್ಯಾಚ್ಡ್ ಟಾಯ್ಲೆಟು. ಇದು ಅಟ್ಯಾಚ್ಡ್ ಟಾಯ್ಲೆಟು. ಗೆಸ್ಸೇ ಮಾಡೋಕ್ಕಾಗಲ್ಲ ಸರ್. ಹಾಂ ಸರ್, ಇದು ಒಂದು ಅಟ್ಯಾಚ್ಡ್ ಟಾಯ್ಲೆಟ್ ಆಗಿರೋದ್ರಿಂದ ಅದು ನಾವು ವಾರ್ಡ್ರೂಬ್ ಎಲ್ಲ ಮಾಡಿಸಿರೋದ್ರಿಂದ ಅದು ಸಡನ್ ಆಗಿ ಯಾರಿಗೂ ಗೊತ್ತಾಗಲ್ಲ, ನಾವು ಹೇಳಿದ್ರೇ ಗೊತ್ತಾಗೋದು. ಅದೊಂದು ಇದರಲ್ಲಿ ಸ್ಪೆಷಾಲಿಟಿ ಸರ್. ಇದರಲ್ಲಿ ಇದು ವೆಸ್ಟರ್ನ್ ಕಮಾಡ್, ಇಲ್ಲೊಂದು ವೆಸ್ಟರ್ನ್ ಕಮಾಡು, ಅಲ್ಲೊಂದು ಇದು ಮಾಡೋಕ್ಕಂತ ಹೇಳ್ಬಿಟ್ಟು ನಾವು ಈಗ ಸಡನ್ ಆಗಿ ಬಿಸಿನೀರು ಬೇಕು ಅಂದ್ರು ಮಿಡ್ ನೈಟ್ ಅಥವಾ ಏನಾದರೂ ಅಂದರೆ ಅದೊಂದು ಇರಲಿ ಅಂತ ಹೇಳ್ಬಿಟ್ಟು ಅದೊಂದು ಗೀಸರ್ ಹಾಕೊಂಡಿದ್ದೀವಿ. ಡಿಫ್ರೆಂಟ್ ಅದು 3 ಲೀಟರ್ ಗೀಸರ್ ಸರ್. ಅದು 25 ಲೀಟರ್ ಗೀಸರು, ಇದು 3 ಲೀಟರ್ ಗೀಸರು. ಇನ್ಸ್ಟಂಟ್ ಆನ್ ಮಾಡಿದ ತಕ್ಷಣ ನಿಮಗೆ ಬಿಸಿನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಅದು ಬಿಸಿನೀರು ಬರ್ತಾ ಇದೆ. ಸೇಮ್ ಅದೇ ಥರ ಇದು ಒಂದೇ ಟ್ಯಾಪಲ್ಲಿ ಬಿಸಿನೀರು ಬರುತ್ತೆ, ತಣ್ಣೀರು ಬರುತ್ತೆ, ಮಿಕ್ಸು ಬರುತ್ತೆ. ಆಮೇಲೆ ನಿಮಗೆ ಏನಂತಂದರೆ ಹ್ಯಾಂಡ್ ಶವರು ಬರುತ್ತೆ, ಆಮೇಲೆ ಇದು ಶವರು ಬರುತ್ತೆ. ಎಲ್ಲ ಒಂದೇ ಇದರಲ್ಲಿ ಬಂದ್ಬಿಡುತ್ತೆ. ಆನ್ ಮಾಡಿ ತೋರಿಸ್ತೀನಿ ನೋಡಿ ಬೇಕಾದರೆ. ಇದು ಓಕೆ. ಆಮೇಲೆ ಇದರಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋವಂಥದ್ದು. ಆಮೇಲೆ ಇದು ಬೇಡ ಅಂದರೆ ಎಲ್ಲ ಒಂದೇ ಟ್ಯಾಪಲ್ಲಿ ಬರುತ್ತೆ. ಇದು ಆಫ್ ಮಾಡಿದ್ರೆ ತಕ್ಷಣ ಎಲ್ಲ ಆಫ್ ಆಗುತ್ತೆ. ಇದು ಗೊತ್ತಾಗಲ್ಲ ಸರ್. ಇಲ್ಲ ಇದೆ ಸರ್. ಇಲ್ಲೇ ನಾವೆಲ್ಲ ಲೈಟ್ ಆನ್ ಮಾಡ್ಕೊಂಡೇ ಹೋಗ್ಬೋದು, ಆಫ್ ಮಾಡ್ಕೊಂಡೇ ಬರ್ಬೋದು. ಇದೊಂದು ಇಲ್ಲಿ ಕೊಟ್ಟಿದ್ದೀವಿ, ಬಟನ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದೀವಿ. ಇವು ಡೋರ್ ಕಲ್ಲೇ ಇಲ್ಲೇ ಆಫ್ ಆ್ಯಂಡ್ ಆನ್ ಇಲ್ಲೇ ಮಾಡೋಕ್ಕೆ. ಸರ್ ಇದೆಲ್ಲ ನಮ್ಮದೇ ಓನ್ ಐಡಿಯಾ. ಇಲ್ಲಿ ಒಂದು ವಿಂಡೋ ಇದೆ ಸರ್ ನಮಗೆ. ವಾಸ್ತುಗೋಸ್ಕರ ಇಲ್ಲಿ ನೋಡಿ ನಾವು ಫ್ಯಾನ್ಗೆ ಮತ್ತು ಇದಕ್ಕೆ ನಾವು ಮಲ್ಕೊಂಡೇ ಲೈಟ್ ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು ಅನ್ನೋದನ್ನು ಇದು ಮಾಡ್ಕೊಂಡಿದ್ದೀವಿ ಸರ್. ಇದೆಲ್ಲ ನಮ್ಮದು ಬಟ್ಟೆಗಳಿಗೆಲ್ಲ ನಾವು ಕಬಾರ್ಡ್ಗಳು ಮಾಡ್ಕೊಂಡಿದ್ದೀವಿ ಈ ಥರ. ಇವು ಅಷ್ಟೇ ಸರ್, ಸೇಮ್ ಸ್ಪೆಷಾಲಿಟೀಸು. ಇದೆಲ್ಲ ಹಿಂಗೆ ತಕ್ಷಣ ಸಡನ್ ಸ್ಲೋ ಆಗಿ ಹೋಗಿ ಎಲ್ಲ ಅದೇ ಥರ. ಇದು ಅಷ್ಟೇ. ಈಗ ಮಕ್ಕಳು ಸಡನ್ನಾಗಿ ದಡ್ಡ ಅಂತ ಆಗ್ತಾರೆ, ಅದಾಗ ಹೋದಾಗ ಒಂಥರ ಸಾಫ್ಟಾಗಿ ವರ್ಕ್ ಆಗುತ್ತೆ. ಆಮೇಲೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮಲ್ಲಿ ಯಾವಾಗಲೂ ಒಂದು ಕುಬೇರ್ ಮೂಲೆಯಲ್ಲಿ ಒಂದು ಬೀರು ಇರಬೇಕು ಅನ್ನೋ ಒಂದು ಇದು ವಾಸ್ತು ಇದೆ. ಅದಕ್ಕೋಸ್ಕರ ನಾವು ಇದೊಂದು ವಾಸ್ತು ಪ್ರಕಾರ ಇದೊಂದು ಮಾಡ್ಕೊಂಡಿದ್ದೀವಿ ಸರ್, ಈ ಕಬೋರ್ಡ್ಸ್. ಹಾಂ ಸರ್ ಮೇನ್ ಏನಂತಂದರೆ ಇಲ್ಲೊಂದು ನಾವು ಬಾಲ್ಕನಿ ಮಾಡ್ಕೊಂಡಿದ್ದೀವಿ. ನಮಗೆ ಬಾಲ್ಕನಿಲಿ ಕೂಡ ನಮಗೆ ಇದು ಸೇಫ್ಟಿಗೋಸ್ಕರ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರೋ ಬಂದರೂ ಕೂಡ ಇಲ್ಲಿ ಲಾಕ್ ಮಾಡೋ ಸಿಸ್ಟಮ್ನ ಇಟ್ಕೊಂಡಿದ್ದೀವಿ. ನಾವು ಇದನ್ನು ಲಾಕ್ ಮಾಡ್ತಾ ಇರ್ತೀವಿ ಸರ್, ಸೇಫ್ಟಿಗೋಸ್ಕರ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದೀವಿ. ಇಲ್ಲಿ ಬನ್ನಿ.
ನಾವು ಸಾಯಂಕಾಲ ಟೈಮು ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ ಒಂಥರ ಇದಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಥರ ಗ್ರೀನ್ರಿ ಲಾನ್ ಹಾಕ್ಕೊಂಡು ಕೂತ್ಕೊತಾ ಇರ್ತೀವಿ. ಮಕ್ಕಳು ಆಡ್ತಾ ಇರ್ತಾರೆ. ಈ ಗಾಳಿಗೋಸ್ಕರ ಕೂತ್ಕೊಂಡ್ರೆ ಅಥವಾ ಇಲ್ಲಿಂದ ಹೊರಗಡೆ ಯಾರಾದರೂ ಬಂದ್ರ ಏನೋ ಮಾಡಿದ್ರ ಅಂತ ನಾವು ಇಲ್ಲಿ ನೋಡ್ಕೊಳ್ಬೋದು. ಹಾಂ, ಈ ಥರ ನೋಡೋಕ್ಕೋಸ್ಕರ ಇದೆ ಸರ್ ಇಲ್ಲಿ ಔಟ್ಸೈಡ್ಗೆ. ಇದು ನಾವು ಯಾವಾಗಲೂ ಈ ಲಾಕ್ ಹಾಕೋ ಥರ ಅಂದರೆ ಡೋರ್ಗಳು ಇದು ಆದ್ರೂ ಕೂಡ ಲಾಕ್ ನಾವು ಹಾಕ್ಕೊಂಡು ಕೀ ಹಾಕೊಂಡ್ಬಿಟ್ರೆ ಸೇಫ್ಟಿ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ಇದು ಮಾಡಿದ್ದೀವಿ. ಇದು ಸೈಟ್ ಬಂದ್ಬಿಟ್ಟು ನಾನು ತೊಗೊಂಡಾಗ 27 ಲಕ್ಷ ಆಗಿತ್ತು, ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ 27 ಲಕ್ಷ. ಮನೆ ಕಟ್ಟೋ ಒಂದು ಇದಕ್ಕೆ ನಾನು ಮನೆ ಕಟ್ಟೋವರೆಗೂ ಗೃಹ ಪ್ರವೇಶ ದಿವಸಕ್ಕೆ ಲೆಕ್ಕ ಹಾಕಿದಾಗ 95 ಲ್ಯಾಕ್ಸ್ ಆಗಿತ್ತು 2 ವರ್ಷದ ಹಿಂದೆ. ಸೊ ಆಮೇಲೆ ನಾನು ಏನು ಮಾಡ್ತೆ, ಆ್ಯಡ್ ಆನ್ಸ್ ಮಾಡ್ತಾ ಹೋಗಿದ್ದೀನಿ. ಒಂದೊಂದು ಮಟೀರಿಯಲ್ಗಳನ್ನ ತಂದಿರಲಿಲ್ಲ, ಒಂದು ಮಟೀರಿಯಲ್ ಆಮೇಲೆ ತಂದಿದ್ದೀನಿ. ನನಗೆ ಇವತ್ತಿನ ಲೆಕ್ಕಕ್ಕೆ 1.2 crores ಆಗಿದೆ ಸರ್. ಇನ್ನೂ ನಾನು ಹೆಂಗೆ ಆ್ಯಡ್ ಆನ್ಸ್ ಮಾಡ್ತಾಯಿದ್ದೀನಿ. ಈಗ ಹೇಳಿದೆ ಫಿಶ್ ಟ್ಯಾಂಕು ಆ ಥರ ಎಲ್ಲ ಮಾಡ್ತಾ ನನಗೇನಾಗುತ್ತೆ ಜಾಸ್ತಿ ಆಗ್ತಾಯಿದೆ. ಅವತ್ತೇ ಮಾಡಿದರೆ ನಾನು ಕಡಿಮೆ ಆಗಿರೋದು. ಅವತ್ತಿನ ನನ್ನ ಹಣಕಾಸಿನ ಸ್ಥಿತಿನ ನೋಡಿಕೊಂಡು ನಾನು ಒಂದು ಸ್ಟೆಪ್ ಬೈ ಸ್ಟೆಪ್ನ ಮುಂದಕ್ಕೆ ಹೋಗ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರೋದು ಏನಿದೆಯಲ್ಲ ಅದನ್ನು ಕಂಪ್ಲೀಟ್ಲಿ ಮಾಡಿದ್ದೀನಿ, ಯಾವುದನ್ನು ಬಿಟ್ಟಿಲ್ಲ. ನಾನು ಒಂದು ಮನೆ ಕಟ್ಟೋರಿಗೆ ಒಂದು ಮೆಸೇಜ್ ಏನು ಕೊಡ್ತೀನಿ ಸರ್ ಅಂತಂದರೆ, ಯಾರ್ದೋ ಕಾಂಟ್ರಾಕ್ಟರ್ ಕೈಗೆ ನೀವು ಪೂರ್ತಿ ಹ್ಯಾಂಡ್ ಓವರ್ ಕೊಟ್ಟು ದುಡ್ಡು ಕೊಟ್ಟು ನೀವು ಮನೆ ಮಾಡಿಕೊಡಿ ಅಂತ ಕೇಳಿದ್ರೆ ಅದ್ರಲ್ಲಿ ನಿಮ್ಮ ಶ್ರಮ ಏನೂ ಅನ್ಸಲ್ಲ. ಒಂದು ಫೀಲಿಂಗ್ಸ್ ಇದೆ. ನಾವು ಕಷ್ಟಪಟ್ಟು ಕಟ್ಟಿದ್ದೀವಿ. ನಾವು ಪ್ರತಿಯೊಂದು ನಮಗೆ ಇಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ನನಗೆ ಒಳಗಡೆ ಎಷ್ಟು ಡೆಪ್ತ್ ಇದೆ, ಇದ್ರ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ನಮಗೆ ಕಂಪ್ಲೀಟ್ಲಿ ನನಗೆ ನಮ್ಮ ಮಿಸಸ್ಗೆ ಗೊತ್ತಿದೆ. ಇಲ್ಲಿ ಏನೇನಿದೆ, ನಾವು ಎಷ್ಟು ಡೀಪ್ ಹೋಗಿದ್ದೀವಿ, ಯಾವ ಮಟೀರಿಯಲ್ ಹಾಕಿದ್ದೀವಿ ಅನ್ನೋದು ಎಷ್ಟು ಸ್ಟ್ರೆಂತ್ ಇದೆ ನಮ್ಮ ಮನೆ, ಎಷ್ಟು ಕ್ವಾಲಿಟಿಯಾಗಿ ಬಂದಿದೆ ಅನ್ನೋದು ಇನ್ಬಿಲ್ಟ್ ಗೊತ್ತಾಗುತ್ತೆ. ಎರಡನೇದು, ನಮಗೆ ಟೈಮ್ ಇಲ್ಲ ಅನ್ನೋದಕ್ಕಿಂತ ನೀವೇ ಮುಂದೆ ನಿಂತು ಕಟ್ಟೋದ್ರಿಂದ ಕ್ವಾಲಿಟಿ ಬರುತ್ತೆ. ಸರ್, ನಾನು ಮಿನಿಮಮ್ 5 lakh ಉಳಿಸಿದ್ದೀನಿ ಸರ್. ಮಿನಿಮಮ್ ನಾನೇ ಮುಂದೆ ನಿಂತು, ನಮ್ಮ ಮನೆಯವರ ಮುಂದೆ ನಿಂತು ಓಡಾಡಿಕೊಂಡು ನಾವು ಒಳ್ಳೊಳ್ಳೆ ಮಟೀರಿಯಲ್ ತರಿಸ್ಕೊಂಡು ನಾವು ಹೈ ಮೆಟೀರಿಯಲ್, ತುಂಬ ಕ್ವಾಲಿಟಿ ಮಟೀರಿಯಲ್ ಹಾಕಿದ್ದೀನಿ ಅನ್ನೋದೊಂದು ಪ್ರೌಡ್ ಇದೆ. ಜೊತೆಗೆ ನಾನು ದುಡ್ಡು ಉಳಿಸಿದ್ದೀನಿ. ಸೊ ನಾವು ಯಾರಿಗೂ ಹ್ಯಾಂಡ್ ಓವರ್ ಮಾಡಿದರೆ ನಾವು ದುಡ್ಡು ಕೊಡ್ತೀವಿ, ವಾಪಸ್ ನಮಗೆ ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ಸೊ ಆಮೇಲೆ ಇಲ್ಲಿ ಏನಾಗೈತೆ ಅನ್ನೋದನ್ನ ನಾವು ಗೊತ್ತಿರಲ್ಲ. ಎಲ್ಲೋ ಒಂದು ಕಡೆ ನೀರು ಲೀಕ್ ಆಗ್ತಾ ಇರುತ್ತೆ. ಇಲ್ಲಿ ಏನಾಯ್ತೋ ಏನೋ, ಇಲ್ಲಿ ವಾಟರ್ ಲೈನ್ ಬಂದಿಲ್ಲ, ಇಲ್ಲಿ ಎಲೆಕ್ಟ್ರಿಕಲ್ ಲೈನ್ ಬಂದು ಯಾರೋ ಅವರು ಸಡನ್ನಾಗಿ ಡ್ರಿಲ್ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ಅಲ್ಲಿ ಒಂದು ಎಲೆಕ್ಟ್ರಿಕಲ್ ಲೈನ್ ಐತೆಲ್ಲ ಗೊತ್ತಿಲ್ಲ, ಒಂದು ವಾಟರ್ ಲೈನ್ ಐತೆಲ್ಲ ಗೊತ್ತಿಲ್ಲ. ಬಟ್ ನಮಗೆ ಗೊತ್ತಿದೆ ಸರ್, ಒಂದು ಎಲೆಕ್ಟ್ರಿಕಲ್ ಪೈಪ್ ಎಲ್ಲಿ ಹೋಗಿದೆ ಅನ್ನೋ ಸರ್ ನಾವು ಇನ್ಕ್ಲೂಡಿಂಗ್ ವಿಡಿಯೋಸ್ ಮಾಡಿಟ್ಟಿದ್ದೀವಿ. ಆಮೇಲೆ ನಮ್ಗೆ ಇವಾಗ ವಿಜುವಲ್ ಆಗಿ ನಮ್ಗೆ ಎಲ್ಲೆಲ್ಲಿ ಏನೇನು ಬಂದಿದೆ ಅಂತ ನನಗೆ, ನಮ್ಮ ಮನೆಯವ್ರಿಗೆ ಇಬ್ಬರಿಗೂ ಗೊತ್ತಿದೆ. ಇಲ್ಲೇ ಆಗಿದೆ, ಇದು ಹಿಂಗೆ ಆಗಿದೆ ಅನ್ನೋದನ್ನು ಹೇಳೋಷ್ಟು ಕ್ಲಾರಿಟಿ ನಾವು ಇಬ್ಬರಿಗೂ ಇದೆ. ಸರ್, ಎಂಜಾಯ್ ಮಾಡ್ತಾ ಮನೆ ಕಟ್ಟಿ ಸರ್. ಹರಿಬರಿ ಮಾಡಿ ಮನೆ ಕಟ್ಟಬೇಡಿ. ಕಷ್ಟ ಆಗುತ್ತೆ, ನಾವು ಇಲ್ಲ ಅಂತ ಹೇಳಲ್ಲ. ನೀವು 6 ತಿಂಗಳಿಗೆ ಮನೆ ಮಾಡಿಕೊಡ್ತಾರೆ, 3 ತಿಂಗಳಿಗೂ ಮನೆ ಮಾಡಿಕೊಡ್ತಾರೆ. ಸೊ 3 ತಿಂಗಳಿಗೆ ಆಗಿರೋದು ಕ್ವಾಲಿಟಿನ ಅಷ್ಟೇ ಆಗಿರೋದು ಅಷ್ಟೇ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ತುಂಬ ಅದಕ್ಕೆ ನಿಮಗೆ ಮೊದಲು ಹಳೆ ಕಾಲದಲ್ಲಿ ಏನು ಹೇಳ್ತಾ ಇದ್ರು ಅಂದರೆ 1 ವರ್ಷ ಫೌಂಡೇಶನ್ ಹಾಕಿ ಕೈ ಬಿಡಬೇಕು, ನೆಕ್ಸ್ಟ್ 3 ಸೀಸನ್ ಅಂದರೆ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ದಾಟಿದ ಮೇಲೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋದೊಂದು ವಾಡಿಕೆ ಇತ್ತು. ಸೊ ಅದು ಏನಂತಂದರೆ 3 ಮಳೆಗಾಲ ಅಂದರೆ ಕಂಪ್ರೆಸ್ ಆಗುತ್ತೆ. ಸೊ ನಿಮಗೆ ಕಂಪ್ರೆಸ್ ಆದರೆ ಏರ್ ಕ್ರ್ಯಾಕ್ಸ್ ಬರುತ್ತೆ. ಹಂಗಾಗಿ ನಾವೇನು ಹೇಳ್ತೀವಿ, ಸ್ವಲ್ಪ ಆದಷ್ಟು ಫೌಂಡೇಶನ್ ಹಾಕಿ ಬಿಟ್ಟು ನಾವು 2 ತಿಂಗಳು ಬಿಟ್ಟಿದ್ದೆ ಸರ್. ನಾನು 2 ತಿಂಗಳು, ನಮ್ಮ ಮೇಸ್ತ್ರಿ ಕೂಡ ಒಪ್ಕೊಂಡಿರಲಿಲ್ಲ. 2 ತಿಂಗಳೆಲ್ಲ ಬಿಡೋಕ್ಕಾಗಲ್ಲ, ನಾವು ಬೇಗ ಮುಗಿಸ್ಬೇಕು ಅನ್ನೋ ಥರ. ಇಲ್ಲ ಸರ್, ನಾವು ಬಿಡ್ತೀವಿ. 2 ತಿಂಗಳು ಕಂಪ್ಲೀಟ್ಲಿ ಅದನ್ನು ಡ್ರೈ ಮಾಡಿ ಆಮೇಲೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಮುಂದೆ ನಿಂತ್ಕೊಂಡು ಕಟ್ಟಿ, ಎಂಜಾಯ್ ಮಾಡ್ತಾ ಕಟ್ಟಿ, ಡ್ರೀಮ್ ಮನೆ ಕಟ್ಟಿ. ಕಾಂಟ್ರಾಕ್ಟ್ ಕೊಟ್ಟು ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ. ಬಿಸ್ನೆಸ್ ಮಾಡ್ದೇನೆ ನಾವು ನಮಗೊಂದು ನಮ್ಗೆ ಹೆಂಗೆ ಬೇಕು ಹಂಗೆ ಕಸ್ಟಮೈಸ್ ಮಾಡಿಕೊಂಡು, ಇವಾಗ ಸಡನ್ನಾಗಿ ಇಲ್ಲಿ ಬೇಡ ಈ ಚೇಂಜ್ ಮಾಡ್ಕೊಂಡು ನಾವು ಮಾಡ್ಕೋಬೋದು. ಅವ್ರು ಯಾರೋ ಮಾಡಿದ್ನ ಅವ್ರ ಮನಸ್ಸ ಇಚ್ಛೆ ಅವ್ರು ಕಟ್ಟಿರ್ತಾರೆ. ನಮ್ಮ ಮನಸ್ಸಿಗೆ ನಮ್ಗೆ ಇಲ್ಲಿ ಇದು ಬೇಕು ಅನ್ನೋದನ್ನು ಕಟ್ಟೋಕ್ಕೆ ನಾವಿದ್ದು ಮುಂದೆ ನಿಂತ್ಕೊಂಡು ಕಟ್ಟಿದರೆ ಅದಕ್ಕೂ ಅಂತ ಶ್ರಮದ ಜೊತೆಗೆ ನಮ್ಮ ಕಸ್ಟಮೈಸ್ ಆಗಿರುವಂಥ ನಮ್ಮ ಮನೆಗೆ ಏನು ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. ನಮಗೇನು ಫೆಸಿಲಿಟೀಸ್ ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅನ್ನೋದೊಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್. ಬಟ್ ಯಾವುದು ನಮಗೇನು ಬರ್ಡನ್ನು ಅನಿಸಿಲ್ಲ. ಸ್ವಲ್ಪ ನಂದು ಲೋನು ಇದೆ, ನನ್ನ PF, ನನ್ನ ಜೀವನ ಶ್ರಮದ್ದು ಏನೇನಿದೆ ಅದನ್ನೆಲ್ಲ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ನಂದು ಒಂದು ಕನಸಿನ ಮನೆ ಅಂತ ಇರಬೇಕಂತೂ ನಂದು ಪ್ರಣಾಮ್ ನಿಲಯ. ಅದು ಸ್ಪೆಷಲ್ ಏನಂತಂದರೆ, ಪ್ರಣಾಮ ಅಂತಂದರೆ ಫಸ್ಟ್ ನಮಸ್ಕಾರ ಮಾಡಿಕೊಂಡೆ ಒಳಗೆ ಬರಬೇಕು ಅನ್ನೋದು ಒಂದು ನಮ್ಮ ಸಂಸ್ಕೃತಿ. ನಾವು ಹೇಳಿಲ್ಲ ಅಂತಂದ್ರು ನಮ್ಮ ಮನೆ ಏನು ಹೇಳುತ್ತೆ ಅಂದರೆ ಪ್ರಣಾಮ ಬನ್ನಿ ಅಂತ, ನಮಸ್ಕಾರ ಬನ್ನಿ ಅಂತ. ಪ್ರಣಾಮ ಅಂತಂದರೆ ನನ್ನ ಮಕ್ಕಳು 2 ಹೆಣ್ಮಕ್ಳಿದ್ದಾರೆ. ಒಬ್ಬಳು ಪ್ರಗತಿ, ಒಬ್ಳು ಪ್ರಣತಿ. ನಮ್ಮನೆಯವರ ಹೆಸರು ನಾಗವೇಣಿ, ನನ್ನ ಹೆಸರು ಮಂಜುನಾಥ್ ಅಂತ. ಸರ್, ಪ್ರಣಾಮ ಅಂದರೆ ಅಂತಂದರೆ ಪ್ರಗತಿ ಮತ್ತು ಪ್ರಣತಿ ಇಬ್ಬರು ಬಂದರು. ನಾ ಅಂದರೆ
ನಾಗವೇಣಿ ಅಂತ ಬಂದರು, ಮ ಅಂತಂದರೆ ಮಂಜುನಾಥ್ ಅಂತ ಬಂತು. ಪ್ರಣಾಮ ಅಂತಂದರೆ ನಾವೆಲ್ಲರೂ ಅದರಲ್ಲಿ ಇದ್ದೀವಿ ಅನ್ನೋ ಒಂದು ನಮಸ್ಕಾರ ಬನ್ನಿ, ಅದೊಂದು ನಮ್ಮ ಫಸ್ಟ್ ಪ್ರಯಾರಿಟಿ ಬಂದ್ಬಿಟ್ಟು ನಮಸ್ಕಾರನೇ ಬನ್ನಿ ಅಂತ. ನಾವು ಕರೀಲಿಲ್ಲ ಅಂದ್ರೆ ನಮ್ಮ ಮನೆ ನಿಮ್ಮನ್ನು ಸ್ವಾಗತಿಸ್ತಾ ಇದೆ. ನಾವು ಇವತ್ತು ನಿಮಗೆ ಬನ್ನಿ ಅಂತ ಹೇಳೋಕ್ಕೆ ಹೊರಗಿರ್ತೀವಿ ಒಳಗಿರ್ತೀವಿ ಅನ್ನೋದಕ್ಕಿಂತನೂ ನಮ್ಮ ಪ್ರಣಾಮ್ ನಿಲಯ ಅಂತಂದರೆ ನಮಸ್ಕಾರ ಬನ್ನಿ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗಿ ಅದರಲ್ಲಿ ನಮ್ಮ ಹೆಸರು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗೈತೆ. ನಮ್ಮ ಕನಸಿನ ಮನೆಗೆ ಅಥವಾ ನಮ್ಮ ಶ್ರಮದ ಮನೆಗೆ ಅದು ನಮ್ಮ ಎಲ್ಲರದ್ದು ಸಹಬಾಳ್ವ ಇದೆ. ಎಲ್ಲರದ್ದು ಒಟ್ಟಿಗೆ ಬಾಳ್ತಾ ಇದ್ದೀವಿ, ಒಟ್ಟಿಗೆ ಇದಾಗ್ತಾ ಇದೀವಿ. ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಇದೆ, ನಮ್ಮ ಮನೆ ದೇವ್ರದ್ದು ರಾಯರ ಅನುಗ್ರಹ ಇದೆ. ನಾವು ಆ್ಯಕ್ಚುಲಿ ರಾಯರ ನಿಲಯ ಅಂತಲೇ ಇದನ್ನು ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಮನೆ ಅನ್ನೋದಕ್ಕಿಂತ ರಾಯರಿದ್ದಾರೆ ಅನ್ನೋದೊಂದು ನಮಗೆ ಭಾಳ ಹೋಪ್ಸು. ಸರ್ ನೀವು ಒಳಗಡೆ 3 BHK ನೋಡಿದಿರಿ. ಫಸ್ಟ್ ಫ್ಲೋರ್ ಆಯಿತು ಸರ್. ಇಲ್ಲಿಂದ ನಾವು ನಮ್ಮದು ಶೂಸು ರ್ಯಾಕ್ಸ್ ಎಲ್ಲ ಇಲ್ಲೇ ಇದಾಗತ್ತೆ. ಇಲ್ಲಿಂದ ನಾವು ಮೇಲ್ಗಡೆ ಹೋಗೋಣ ಬನ್ನಿ ಸರ್. ನಾವು ಇದು ಸೇಫ್ಟಿಗೆ ಅದೇ ಹೇಳಿದ್ನಲ್ಲ ಸರ್ ಅವಾಗಲೇ, ಹೊರಗಡೆಯಿಂದ ಲಾಕ್ ಮಾಡಿದರೆ ಒಳಗಡೆಯಿಂದ ತೆಗಿಯೋಕ್ಕಾಗಲ್ಲ, ಒಳಗಡೆಯಿಂದ ಲಾಕ್ ಮಾಡಿದರೆ ಹೊರಗಡೆ ತೆಗಿಯೋಕ್ಕಾಗಲ್ಲ. ಆ ಥರ ನಾವು ಇದು ಮಾಡ್ಕೊಂಡಿದ್ದೀವಿ ಸರ್. ಇದೆ ನಮಗೆ ಸ್ಪೇಸಿಯಸ್ ಜಾಸ್ತಿ ಸಿಕ್ಕಿರೋದು ಅಂತ ಹೇಳಿದ್ರಲ್ಲ, ಇದು ನಮಗೆ ಸ್ಪೇಸಿಯಸ್ ಆಗಿರಲಿ ಅನ್ನೋದಕ್ಕೋಸ್ಕರ ಜಾಸ್ತಿ ಜಾಗ ಅಗಲ ಸಿಕ್ಕಿದೆ. ಈ ಮೆಟ್ಲುಗಳೆಲ್ಲ ನಿಮಗೆ ಇದು 3.5 ಎರಡು ಸೇರಿ 7 ಅಡಿ ಇಲ್ಲೇ ಇದೆ ಸರ್. ನಮ್ಮದು 7 ಅಡಿ ಮೆಟ್ಲಿಗೆ ಇದೆ. ಅಪ್ ಆ್ಯಂಡ್ ಡೌನ್ 2 ಸೇರಿ ಸ್ಪೈಸ್ ಆಗಿ ಜಾಸ್ತಿ ಬರುತ್ತೆ. ಇಲ್ಲಿ ಒಂದು 1 BHK ಒಂದಿದೆ ಸರ್. ಇಲ್ಲಿ ಇದು ಬನ್ನಿ, ಒಂದು ಮನೆ ಇರೋದು ಸರ್ ಇಲ್ಲಿ, ಅಂದರೆ ಬಿಟ್ಟಿರೋದು. ಇದೊಂದು 1 BHK ಇಲ್ಲಿ ಆಪ್ಷನ್ ಇಟ್ಕೊಂಡಿದ್ದೀವಿ ಸರ್ ನಾವು. ಇದು ಬಂದ್ಬಿಟ್ಟು ಇನ್ನು ಇಲ್ಲಿ 1 BHK 2 ಮನೆ ಕುತ್ಕೊಳ್ಳೋ ಥರ ಆಪ್ಷನ್ ಬಿಟ್ಕೊಂಡಿದ್ವಿ. ನಮ್ಗೆ ಪಿಲ್ಲರು ಕೂಡ ಕಂಟಿನ್ಯೂಟಿ ಇದ್ದಾವೆ ಇಲ್ಲಿ. ಈ ಪಿಲ್ಲರ್ನ ನಾವು ಬಾಟಮಿಂದ ಕಟ್ ಮಾಡಿಲ್ಲ, ಇಲ್ಲಿಂದ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗೋ ಥರ ಆಪ್ಷನ್ ಇಟ್ಕೊಂಡಿದ್ದೀವಿ. ಇದೆಲ್ಲ ಫ್ಯೂಚರಲ್ಲಿ ಇಲ್ಲೊಂದು ನಾವು ಇಂಡಿಯನ್, ಈಗ ಎಲ್ಲರೂ ವೆಸ್ಟರ್ನ್ ಆಗಿರೋದ್ರಿಂದ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋರು ಬಂದೇ ಬರ್ತಾರೆ. ಅದಕ್ಕೋಸ್ಕರ ಇದೊಂದು ಇಂಡಿಯನ್ ಟಾಯ್ಲೆಟ್ನ ಮಾಡಿಸಿದ್ದೀವಿ ಇಲ್ಲಿ. ಇಲ್ಲಿ ಇದು ಪಿಲ್ಲರ್ಗಳೆಲ್ಲ ಏನಂತಂದರೆ ಫ್ಯೂಚರಲ್ಲಿ ಏನಾದರೂ ನಾವು ಕಂಟಿನ್ಯೂಟಿ ಮಾಡಬೇಕು, ಇನ್ನೊಂದು ಮನೆ ಕಟ್ಟಬೇಕು ಅನ್ನೋ ಥರ ಇದ್ದರೆ ನಾವು ಇದನ್ನು ಕಂಟಿನ್ಯೂಟಿ ಮಾಡಿಕೊಂಡು ಇದನ್ನು ಪಿಲ್ಲರ್ ಎಬ್ಸ್ಕೊಂಡು ಮತ್ತೆ ಮನೆ ಕಂಟಿನ್ಯೂ ಮಾಡ್ಬೋದು. ಅದಕ್ಕೋಸ್ಕರ ನಾವು ಇದನ್ನು ಪಿಲ್ಲರ್ಗಳನ್ನ ಇದು ಮಾಡ್ಕೊಂಡು ಇದನ್ನು ಇಲ್ಲಿಗೆ ಬಿಡ್ಬೋದಿತ್ತು. ಸೊ ಇದರಿಂದ ಹತ್ತೋದು ಮಾಡೋದು ಮಕ್ಕಳು ಬೀಳ್ತಾರೆ ಅನ್ನೋದಕ್ಕೋಸ್ಕರ ಹತ್ತೋಕ್ಕಾಗದೇ ಇರೋಷ್ಟು ಹೈಟ್ ಮಾಡಿದ್ದೀವಿ ಇದನ್ನ. ಇದು ಸೇಫ್ಟಿ ಪರ್ಪಸ್. ಈ ಸೇಫ್ಟಿ ಪರ್ಪಸ್ಸು. ಆಮೇಲೆ ಇಲ್ಲಿ ಪಿಲ್ಲರ್ಗಳೆಲ್ಲ ಇದಾವೆ. ಇದರಲ್ಲಿ 1 BHK ಈ ಕೆಳಗಡೆ ಏನು ಬಾಡಿಗೆ ಮನೆಗಳಿದಾವಲ್ಲ ಅದೇ ಥರ ಇಲ್ಲಿ 2 ಮನೆಗಳು ಕೂತ್ಕೊಳ್ಳುತ್ತೆ. ಅಷ್ಟು ಜಾಗಗಳನ್ನ ಪ್ಲ್ಯಾನ್ ಮಾಡೇ ಬಿಟ್ಟಿದ್ದೀವಿ ಸರ್. ಇದ್ರದ್ದು ಡ್ರಾಯಿಂಗ್ ಇದೆ ನಮ್ಮ ಹತ್ರ ಆಲ್ರೆಡಿ. ಕಂಟಿನ್ಯೂ ಜಸ್ಟ್ ಬಿಲ್ಡ್ ಮಾಡಬೇಕಷ್ಟೇ. ಆಮೇಲೆ ಯಾವುದೇ ಥರದ ಗೋಡೆ ಹೊಡೆಯೋಗಿಲ್ಲ. ಈಗ ಕಬ್ಬಣವನ್ನು ತೆಗೆದುಬಿಟ್ಟು ಗೋಡೆ ಇದನ್ನು ಕೂಡ ನಾವು ಆಲ್ರೆಡಿ ಏನು ಬೇಕೋ ಅದಕ್ಕೆ ಆಲ್ರೆಡಿ ಕಟ್ಬಿಟ್ಟಿದ್ದೀವಿ. ಇದ್ರ ಮೇಲೆ ಗೋಡೆ ಇಟ್ಕೊಂಡು ಹೋಗೋದಷ್ಟೇ, ಅಷ್ಟು ರೆಡಿ ಇದೆ. ಇದೊಂದು ಚೂರು ತೆಗೆದು ಇವು ಪಿಲ್ಲರ್ಗಳನ್ನ ರೈಸ್ ಮಾಡಿಕೊಂಡ್ರೆ ಮನೆ ಬಂದ್ಬಿಡುತ್ತೆ. ಆ ಥರ ಇದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಇದು ಒಂದು ಪಿಲ್ಲರು ಸರ್. ಈ ಪಿಲ್ಲರು ನಾವು ಇಲ್ಲಿಂದ ಕಂಟಿನ್ಯೂಟಿ ಮಾಡೋ ಥರ ಇಟ್ಕೊಂಡಿದ್ದೀವಿ. ಇದೆಲ್ಲ ನಾವು ವಾಟರ್ ಪ್ರೂಫಿಂಗ್ ಮಾಡಿಸಿದ್ದೀವಿ. ಇಲ್ಲಿ ಇದು ಡಸ್ಟ್ ಇದು ಏನಾಗುತ್ತೆ ಅಂದರೆ ಮಳೆಗೆ ಒಂದು ಸರಿ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ಮಳೆ ನೀರು ಹೋದ ತಕ್ಷಣ ಒಂದು ಸರಿ ನಾವು ಫಸ್ಟ್ ವಾಟರ್ನ ಹೊರಗಡೆ ಕಳಿಸ್ತೀವಿ. ಆಮೇಲೆ ಎಲ್ಲ ಕ್ಲೀನಾಗಿದ್ಮೇಲೆ ಈ ನೆಕ್ಸ್ಟ್ ಬರೋ ವಾಟರ್ನ ನಾವು ಯುಟಿಲೈಸ್ ಮಾಡೋ ಥರ ಆಪ್ಷನಲ್ಲಿ ನಾವು ರೈನ್ ಹಾರ್ವೆಸ್ಟಿಂಗನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಆವಾಗಲೇ ತೋರಿಸ್ತೀವಲ್ಲ ಆ ಥರ ಇದು. ಆಮೇಲೆ ಇದರಲ್ಲಿ ಒಂದು ಏನು ಸ್ಪೆಷಾಲಿಟಿ ಸರ್ ಅಂತಂದರೆ, ಚಿಕ್ಕ ಮಕ್ಕಳಿಗೆ ಅಷ್ಟೇ ಸೇಫ್ಟಿ ಅಂತಲ್ಲ, ದೊಡ್ಡವ್ರಿಗೂ ಸೇಫ್ಟಿನೇ ಹೇಗಿದು. ಯಾರು ಹಿಂಗೆ ಬಗ್ಗೆ ನೋಡ್ತಾ ಏನೋ ಆಯಿತು ಅನ್ನೋದು ಬೇಡ ಅಂತೇಳಿ ನಾವು ಇಲ್ಲಿ 4 ಕೋರ್ಸ್ ಅಲ್ಲ 5 ಕೋರ್ಸು ನಾವು ಇಟ್ಟಿಗೆ ಕಟ್ಟಿದ್ದೀವಿ. 5 ಕೋರ್ಸ್ ಕಟ್ಟಿರೋದ್ರಿಂದ ಇಲ್ಲಿ ಬತ್ತು. ಅದ್ರ ಮೇಲೆ ನಾವು ಎಡಿಷ್ನಲಾಗಿ ಮತ್ತೆ 1 ಅಡಿ ಕಂಬಿ ಹಾಕ್ಸಿದ್ದೀವಿ ಸರ್. ಇದು ಟ್ಯಾಂಕ್ ಇಡೋಕ್ಕೋಸ್ಕರ ನಾವು ಸ್ಟ್ಯಾಂಡ್ ಮಾಡಬೇಕಾಗಿತ್ತು. ಆ ಸ್ಟ್ಯಾಂಡ್ನ ಇಲ್ಲಿ ಮಾಡಿದ್ದೀವಿ. ಆ ಸ್ಟ್ಯಾಂಡನ್ನು ಯುಟಿಲೈಸ್ ಮಾಡೋಕ್ಕೋಸ್ಕರ ಒಂದು ಚಿಕ್ಕದೊಂದು ರೂಮ್ ಮಾಡ್ಕೊಂಡಿದ್ದೀವಿ ಅಲ್ಲೇ. ಓಕೆ, ತುಂಬ ಧನ್ಯವಾದಗಳು. ನಮ್ಮನೆ ಕನಸಿನ ಮನೆಗೆ ನೀವೆಲ್ಲ ಇಷ್ಟು ಸಹಕಾರ ಮಾಡಿದ್ದೀರಾ, ನಿಮಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಸರ್.